ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪರಿಮಳಕ್ಕ ಎಲ್ಲಿ ಅದಿತಿ ಅರ್ಶಿನ ಶಾಸ್ತ್ರ ಮಾಡೋಣ. ಶುಭಾ, ಗಂಡನ ಮನೆಯಿಂದ ಅರ್ಶಿನ ಬರ್ಬೇಕಮ್ಮ, ಅದಕ್ಕೆ ಕಾಯ್ತಾ ಇದ್ದೀವಿ. ಬಂತು ನೋಡು. ಬಾಮ್ಮ ಬಾ ಬಾ. ಯಾಕಮ್ಮ ನಾವು ಬರೋದೇನಾದ್ರೂ ಲೇಟ್ ಆಯ್ತಾ? ಇಲ್ಲ, ಸರಿಯಾದ ಸಮಯಕ್ಕೆ ಬಂದಿದ್ದೆ. ಹುಷಾರು. ಅಮ್ಮ, ಗಂಡಿನ ಕಡೆಯಿಂದ ಅರ್ಶನ ತಗೊಂಡ್ಬಂದಾಯ್ತು. ಇದನ್ನ ಮದುಮಗಳಿಗೆ ಹಚ್ಬೇಕು. ಎಲ್ಲಿದ್ದಾಳೆ ಅವಳು? ರೂಮಲ್ಲಿ ಇದ್ದಾಳೆ ಕಣೆ. ರೆಡಿಯಾಗಿಲ್ವ ಅವಳು ಇನ್ನು? ರೆಡಿ ಆಗಿದ್ದಾಳೆ, ರೂಮಲ್ಲಿ ಇದ್ದಾಳೆ ಅಷ್ಟೇ. ಅಂದಾಗೆ ಅಮ್ಮು, ನಮ್ಮ ರಾಜನ್ಗೆ ಅರ್ಶಿನ ಶಾಸ್ತ್ರ ಮುಗೀತಾ? ಹಾಮ, ಅಲ್ಲಿ ಮುಗಿಸ್ಕೊಂಡೆ ಇಲ್ಲಿ ಬರ್ತಾ ಇರೋದು. ಒಂದು ನಿಮಿಷ ಇರು. ಹೋಗಿ ಕರ್ಕೊಂಬಮ್ಮ. ವಿಕ್ಕಿ, ಇದನ್ನೆಲ್ಲ ನೋಡ್ತಿದ್ರೆ ನಿನ್ನ ಮದುವೆ ಜ್ಞಾಪಕ ಬರುತ್ತೇನಪ್ಪ? ಅಯ್ಯೋ ಅತ್ತೆ, ನಿನ್ನೆ ಮೊನ್ನೆ ನಡೆದಂಗೆ ಇದೆ ನಮ್ಮ ಮದುವೆ. ಅದಿತಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಯಾವ ಹೀರೋಯಿನ್ಗೂ ಕಮ್ಮಿನೇ ಇಲ್ಲ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ಯಾ. ನನ್ ದೃಷ್ಟಿನೇ ತಾಗುತ್ತೆ. ಅಮ್ಮ, ಯಾಕಮ್ಮ, ಏನಾಯ್ತು? ಯಾಕೆ ಕಣ್ಣಲ್ಲಿ ನೀರು? ಖುಷಿ ಕಣೆ. ನೆನ್ನೆ ಮೊನ್ನೆ ಅಷ್ಟೇ ನೀನು ನನ್ನ ಸೆರೆಗೆ ಹಿಡ್ಕೊಂಡು ನಾನು ಹಿಂದಿಂದೇನೆ ಓಡಾಡ್ತಿದ್ದೆ. ಈಗ ನೋಡು, ಮದುವೆ ವಯಸ್ಸಿಗೆ ಬಂದು ನಾಳೆ ಮದುವೆನೂ ಆಗ್ತಾ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ಅಮ್ಮ, ಪ್ರಪಂಚದ ನಿಯಮನೇ ಹಾಗೆ. ಗಿಡ ಮರವಾಗ್ಲೇಬೇಕು, ಮಕ್ಕಳು ದೊಡ್ಡವರಾಗ್ಲೇಬೇಕು. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಮದುವೆ ಆಗಿ ಗಂಡನ ಮನೆಗೆ ಹೋಗ್ಲೇಬೇಕು ಅಂತ ನೀನೇ ತಾನೇ ಹೇಳಿದ್ದು. ಇವಾಗ ನೀನೇ ಹೇಳ್ತಾ ನಿಂತ್ರೆ ಯಾಕೆ ನಿಮ್ಮಮ್ಮ ಸಂತೋಷಕ್ಕೂ ಅಳ್ಬಾರ್ದಾ? ಪರಿ, ಏಯ್ ಹತ್ತೀನಿ ನೋಡು. ಮತ್ತೆ ನೀನ್ ಹಿಂಗೆಲ್ಲ ಅಳ್ತಾ ಇರಬಾರ್ದು, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಅಪ್ಪ ಅಂಜು ಎಲ್ಲಿ ಕಾಣಿಸ್ತಿಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲಪ್ಪ. ಆಗ್ಲಿಂದ ನಾನು ಹುಡುಕ್ತಾ ಇದ್ದೀನಿ. ಅಪ್ಪ ಮಗಳು ಇಬ್ರು ಏನ್ರಿ ನೀವು ಎಲ್ಲರೂ ಕಾಯ್ತಾ ಇದ್ದೀವಿ. ಶಾಸ್ತ್ರ ಶುರು ಮಾಡಬೇಕು, ತಡ ಆಯ್ತಲ್ವಾ? ಬನ್ನಿ ಬನ್ನಿ. ಬಂದ್ರಲ್ಲ ಬಿಡಮ್ಮ. ವೇದಾಂತು, ವಿಕ್ರಾಂತು, ಯಾವಾಗ ಬಂದ್ರಪ್ಪ? ಈಗ ತಾನೇ ಬಂದ್ವಿಯಪ್ಪ. ಅದು ಸರಿ, ನೀವೆಲ್ಲಿ ಹೋಗಿದ್ರಿ?
ಫ್ರೆಂಡ್ ಫೋನ್ ಮಾಡಿದ್ದ, ಹೊರಗಡೆ ಮಾತಾಡ್ತಾ ಇದ್ದೆ. ಅಮ್ಮ ಅಂಜು ಎಲ್ಲಿ? ಇವಳನ್ ಬೇರೆ. ಏ ಅಂಜು, ಬೇಗ ಬಾರೆ. ಲೇ ಅಂಜು, ಇವಳೊಬ್ಳು ರೆಡಿ ಆಗೋದಕ್ಕೆ ಇಡೀ ದಿನ ಎಲ್ಲ ತಗೋತಾಳೆ. ಏ ಅಂಜು ಬೇಗ ಬಾರೆ. ಎಷ್ಟೊತ್ತೆ ರೆಡಿ ಆಗೋಕ್ಕೆ? ಮದುಮಗಳ ರೆಡಿಯಾಗಿ ಬಂದು ಕೂತಿದ್ದಾಳೆ, ಒಳಗೇನೆ ಮಾಡ್ತಿದ್ದೆ. ಶಾಸ್ತ್ರ ಶುರು ಮಾಡೋದು ಬೇಡವಾ? ಅದು ಅಕ್ಕ, ನೀವು ಬಂದಿದ್ದು ಗೊತ್ತಾಗ್ಲಿಲ್ಲ, ಅದಕ್ಕೆ ರೂಮಲ್ಲಿ ಕಾಯ್ತಾ ಇದ್ದೆ. ಹಾಂ ಇವಕ್ಕೆ ಏನು ಕಮ್ಮಿ ಇಲ್ಲ. ಸರಿ, ಎಲ್ಲರೂ ಬಂದಾಯ್ತಲ್ಲ, ಶಾಸ್ತ್ರ ಶುರು ಮಾಡೋಣ. ಅಮ್ಮ ಶುರು ಮಾಡೋಣ. ಧ್ರುವ, ನಿನಗೆ ಯಾರ ದೃಷ್ಟಿನೂ ತಾಗದೇ ಇರಲಿ. ಅರಿಶಿನ ಶಾಸ್ತ್ರ ಆದಮೇಲೆ ನನ್ನ ಮಗನ ಮುಖದಲ್ಲಿ ಇನ್ನೂ ಕಳೆ ಜಾಸ್ತಿ ಆಗಿದೆ. ಆಕ್ಸಿಡೆಂಟ್ ಆಗಿ ಮನೆಗೆ ಕರ್ಕೊಂಡು ಬಂದಾಗ ನಿನ್ನ ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಗೊತ್ತಾ? ನೀನು ಹುಷಾರಾಗಲ್ವೇನೋ, ನಿನ್ನ ಕೈಲಿ ಇನ್ನು ಮುಂದೆ ಓಡಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅದೃಷ್ಟಕ್ಕೆ ಬೇಗ ಚೇತರಿಸ್ಕೊಂಡೆ ಕಂಡ. ಈಗ ಮದುವೆ ಬೇರೆ ಆಗ್ತಿದ್ಯಾ. ಹೇಳಬೇಕು ಅಂದರೆ ನೀನು ಸಾವನ್ನ ಗೆದ್ದು ಬಂದಿರೋ ಮೃತ್ಯುಂಜಯ ಕಣೋ. ಧ್ರುವ, ನನಗೆ ಒಂದೇ ಒಂದು ಆಸೆ ಇದೆ. ಏನು ಗೊತ್ತಾ ಕಂದ, ನೀನು ಮೊದಲಿನ ಹಾಗೆ ಓಡಾಡ್ಕೊಂಡಿರ್ಬೇಕು, ನಗ್ನಗ್ತಾ ಖುಷಿಯಾಗಿರ್ಬೇಕು ಅನ್ನೋದು. ನನ್ನ ಆಸೆ ಖಂಡಿತ ಈಡೇರುತ್ತೆ. ಆ ಭಗವಂತನ ಮೇಲೆ ನಾನು ಭರವಸೆ ಇಟ್ಟಿದ್ದೀನಿ. ಇನ್ನೇನು, ಅದಿತಿ ಮನೆಗೆ ಬರ್ತಾಳೆ. ಅವಳ ರಕ್ಷಣೆಯಲ್ಲಿ ನೀನು ತುಂಬ ಚೆನ್ನಾಗಿರ್ತೀಯ. ಆ ಭಗವಂತ ನಿನಗೆ ನಿಜವಾಗ್ಲೂ ಒಳ್ಳೇದು ಮಾಡೇ ಮಾಡ್ತಾನೆ. ಧ್ರುವ, ಇವತ್ತು ನಿಮ್ಮ ತಂದೆ ಸೂರಿ ಇದ್ದಿದ್ರೆ ಎಷ್ಟು ಖುಷಿ ಪಡೋರು ಗೊತ್ತಾ? ಪಾಪ ಅವರು
ಆ ಅದೃಷ್ಟನೇ ಪಡ್ಕೊಂಡು ಬಂದಿಲ್ಲ. ಬೇಜಾರು ಮಾಡ್ಕೋಬೇಡ ಕಂದ, ಸೂರ್ಯವರು ಬಂದೇ ಬರ್ತಾರೆ. ಆ ನಂಬಿಕೆ ನನಗಿದೆ. ಅವತ್ತು ಸೀಮಂತ ದಿನ ಗುರುಗಳು ಹೇಳಿದ್ರು, ನೀನು ಇನ್ನೂ ಮುತ್ತೆ ಇದೆ ಅಂತ. ಸೂರಿ ಬರ್ತಾರೆ, ಬಂದೇ ಬರ್ತಾರೆ. ನಾವು ಮೊದಲಿನ ಹಾಗೆ ಎಲ್ಲರೂ ಖುಷಿಯಾಗಿರೋಣ. ಅಮ್ಮ, ನೀರು ಕೊಡಮ್ಮ. ಹೆಜ್ಜೆಗೆ ಹೆಜ್ಜೆಯ ತನನಂ ಸಂಗೀತ ಲೀಲೋತ್ಸವಂ ಸೊಗೆಯೋ ಸತ್ತಿರೋ ತಾಣ ಎಲ್ಲ ನೋಡುವ ಕಣ್ಣಿಗೆ ಯಾನ ಹಾಡಿನ ದಿಬ್ಬಣ ತಾಣ ಇಂದು ಹಬ್ಬವೇ ನಮ್ಮಲ್ಲಿ ಜಾಣ ಮಾಧುರ್ಯವೇ ಸಂತೋಷವೇ ಆಂತರ್ಯವೇ ಶೃಂಗಾರವೇ ನೀನಾದ ನಿನ್ನಲ್ಲಿ ಕೈಸೆರೆ ಅಮ್ಮ, ಧ್ರುವನ ಹತ್ರ ಏನೋ ಮಾತಾಡ್ತಾ ಇದ್ರಿ? ಏನ್ ಮಾತಾಡ್ತಾ ಇದ್ರಿ? ಏನೂ ಇಲ್ಲಮ್ಮ,
ನೀವು ಪ್ರೀತಿಸಿದವ್ರನ್ನೇ ಮದುವೆ ಆಗ್ತಿದ್ದೀರಾ, ಇನ್ಮೇಲೆ ನಿಮ್ಮ ಜವಾಬ್ದಾರಿ ಇಲ್ಲ ಅದಿತಿ ತಗೋತಾರೆ ಅಂತ ಹೇಳ್ತಿದ್ದೆ ಅಷ್ಟೇ. ಹೌದಮ್ಮ, ಮದುವೆಗಿಂತ ಮುಂಚೆನೇ ಎಷ್ಟು ಕೇರ್ ಮಾಡ್ತಾ ಇರೋಳು, ಮದುವೆ ಆದ್ಮೇಲೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ. ಆದ್ಯಾವ್ರೆ ಏನಾದರೂ ಬೇಕಿತ್ತಾ? ಏನಿಲ್ಲ ಅಮ್ಮ, ಇವತ್ತು ಅದಿತಿ ಅರ್ಶಿನ ಶಾಸ್ತ್ರ ಅಲ್ವಾ, ಹಾಗಾಗಿ ವಿಡಿಯೋ ಕಾಲ್ ಮಾಡಿ ಅವ್ನಿಗೆ ತೋರಿಸೋಣ ಅಂತ. ಹೋ, ಅದಕ್ಕೆ ವಿಡಿಯೋ ಕಾಲ್ ಮಾಡ್ತಿದ್ದಾರೆ. ಹಾಯ್ ಅದಕ್ಕೆ, ಏನು ವಿಡಿಯೋ ಕಾಲ್ ಮಾಡ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಅಮ್ಮೋ, ನಮ್ಮ ಹುಡುಗಂಗೆ ನಿಮ್ಮ ಹುಡುಗಿನ ತೋರ್ಸೋಣ ಅಂತ. ಅಯ್ಯೋ ಅದಕ್ಕೆ, ಅರ್ಶಿನ ಶಾಸ್ತ್ರ ಇನ್ನೂ ಆಗ್ತಾ ಇದೆ, ಹಂಗಾದ್ರೆ ತೋರ್ಸೋಕ್ಕಾಗಲ್ಲ. ಅದೆಲ್ಲ ಗೊತ್ತಿಲ್ಲ, ಇವತ್ತು ಅರ್ಶಿನ ಶಾಸ್ತ್ರ. ಧ್ರುವಂಗೆ ಅದಿತಿನ ತೋರಿಸ್ಬೇಕು ಅಂತಾನೆ ವಿಡಿಯೋ ಕಾಲ್ ಮಾಡಿರೋದು. ಧ್ರುವ, ನೀನು ಅದಿತಿನ ನೋಡ್ಬೇಕು ತಾನೆ? ಅಮ್ಮ. ಸರಿ ಆಯ್ತು ಬಿಡಿ. ರಾಜಣ್ಣ ನಿನ್ನ ಜೊತೆ ಮಾತಾಡ್ಬೇಕಂತ ಕಣೆ, ಮಾತಾಡು. ಧ್ರುವ, ಕಣ್ ತುಂಬ ನೋಡ್ಕೊಂಡ್ಬಿಡಪ್ಪ. ಅದಕ್ಕೆ ಎಲ್ಲರನ್ನೂ ತೋರಿಸ್ತೀನಿ ನೋಡಿ. ಅಮ್ಮ ಹೇಗಿದೆಯಮ್ಮ ಮುದ್ದು ಸೊಸೆ? ಬಾಬಾ. ಅಕ್ಕ ಹಾಯ್ ಮಾಡು. ಹಾಯ್ ಅತ್ತಿಗೆ. ಅಂಜು, ಅಪ್ಪ. ವೇದಾಂತ್. ನಮ್ಮ ಅಕ್ಕನ ಮದುವೆ ಫಿಕ್ಸ್ ಆಗಿದೆ. ನೀನು ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದ್ರೆ ನಮಗೆ ತುಂಬ ತೊಂದರೆ ಆಗುತ್ತೆ. ಈ ವಿಷಯ ಏನಾದರೂ ಜನಕ್ಕೆ ಗೊತ್ತಾದ್ರೆ ತುಂಬ ತಪ್ಪು ತಿಳ್ಕೊತಾರೆ, ನಮ್ಮ ಜೀವನನೇ ಹಾಳಾಗೋಗುತ್ತೆ. ಆಮೇಲೆ ನಾವು ಕೆರೆನೋ ಬಾವಿನೋ ನೋಡ್ಕೊಳ್ಬೇಕಾಗತ್ತೆ. ಪ್ಲೀಸ್ ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿಬಿಡು. ತಮ್ಮಯ್ಯ ಅಂತೀನಿ. ಓಕೆ, ನಾನು ಈ ವಿಡಿಯೋ ಡಿಲೀಟ್ ಮಾಡ್ತೀನಿ, ಆದರೆ ನನ್ನೊಂದು ಕಂಡೀಷನ್ ಇದೆ. ಏನು? ನಾನು ನಿನ್ನ ವಿಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಅದಿತಿ ನನ್ನ ಮದುವೆ ಆಗಬೇಕು ಅಂತ ನೀನು ಹೇಳಬೇಕು. ತೇಜಸ್ ಅದಿತಿ ಅಕ್ಕನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಸ್ಲಿಲ್ಲ ಅಂದರೆ ಆ ವಿಡಿಯೋ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಹಾಗಂತ ಈ ವಿಷಯನ ಅಕ್ಕನ ಹತ್ರ ಹೇಳೋಕ್ಕಾಗತ್ತಾ? ಹಾಗೇನಾದರೂ ಹೇಳಿದ್ರೆ ನನ್ನ ಸ್ವಾರ್ಥಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತ ಆಗುತ್ತೆ. ಎಲ್ರಿಗೂ ಮೋಸ ಮಾಡ್ದಾಗುತ್ತೆ. ಒಂದು ವೇಳೆ ಅಕ್ಕಂಗೆ ಹೇಳಲಿಲ್ಲ ಅಂದರೆ, ಅಕ್ಕನ ಮದುವೆಗೆ ಒಪ್ಪಿಸ್ಲಿಲ್ಲ ಅಂದರೆ ನನ್ನ ಮರ್ಯಾದೆ ಹಾಳಾಗುತ್ತೆ. ಏನು ಮಾಡಲಿ ಈಗ? ಏನು ಮಾಡಲಿ?
ನಾನು ಬದುಕಿದ್ರೆ ಅಲ್ವಾ ಅವ್ನು ನನ್ನ ಬ್ಲ್ಯಾಕ್ ಮೇಲ್ ಮಾಡೋದು.